ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಶಿಲ್ಪಗೌಡ ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಶಿಲ್ಪಗೌಡ 2589ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ವಿಶೇಷ ಅಂತಂದರೆ, ನಮ್ಮ ದೊಡ್ಡತ್ತೆ ಮನೆಯಲ್ಲಿ 2ನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ. ಅದ್ರದ್ದು ಲಾಗನ ನಾನಿಲ್ಲಿ ಮಾಡ್ತಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಯಾವುದೇ ಫಂಕ್ಷನ್ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸ್ತೀವಿ. ಮತ್ತು ಸ್ಪೆಷಲ್ ಏನು ಅಂತಂದರೆ, ಯಾವುದೇ ಅಡುಗೆ ಮಾಡಬೇಕು ಅಂದ್ರೂ ನಾವೇ ನಮ್ಮ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀವಿ. ಪೂಜೆಗೆ ಹಿಂದಿನ ದಿನ ರಾತ್ರಿನೇ ನಾವೆಲ್ಲರೂ ಸೇರಿ ಒಬ್ಬಟ್ಟು ಮಾಡ್ಕೊಂಡ್ವಿ. ಒಂದು 300ರಿಂದ 350 ಗಂಟೆ ಒಬ್ಬಟ್ಟು ಮಾಡ್ಕೊಂಡ್ವಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋದ್ರಿಂದ ನಮಗೇನು ಕಷ್ಟ ಅನಿಸೋದೇ ಇಲ್ಲ. ಜೊತೆಗೆ ನಮ್ಮ ಭಾವ ಮೈದಿಂದ್ರು ಮತ್ತು ಮಕ್ಕಳು ಎಲ್ಲರೂ ಸಹ ಹೆಲ್ಪ್ ಮಾಡ್ತಾರೆ. ಒಬ್ಬಟ್ಟೆಲ್ಲ ಮಾಡಿ ನಾನು ಮನೆಗೆ ಹೋಗೋಷ್ಟೊತ್ತಿಗೆ 12:30 ಆಗಿತ್ತು. ಬೆಳಿಗ್ಗೆ ಬೇಗ ಎದ್ದೇಳಬೇಕಾಗಿತ್ತು ಪೂಜೆಗೆ ಅಂದ್ಬಿಟ್ಟು ನಾನು 12:30ಗೆಲ್ಲ ಹೊರಟೋದೆ. ಇನ್ನೂ ಅವ್ರು ಮಾಡ್ತಾಯಿದ್ರು, ಇನ್ನೂ ಕೆಲಸ ಇತ್ತು. ನಾನು ಮನೆಗೆ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಇಲ್ಲಿ ಬರೋಷ್ಟೊತ್ತಿಗೆ 5 ಗಂಟೆನೇ ಆಗೋಗಿತ್ತು. ನಾನು ಬಂದಿದ ತಕ್ಷಣ ಕಾಫಿ ಮಾಡಿಕೊಟ್ರು ನಮ್ಮ ಸವಿತಾ. ಹಾಗೆ ನಾನು ಅವ್ರಿಗೆಲ್ಲ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ಹೆಲ್ಪ್ ಮಾಡಿಕೊಟ್ಟೆ. ನಾವು ಜಯಶ್ರೀ ಅವರು ಅಡುಗೆ ಮಾಡ್ತಾಯಿರೋದು. ಅವರು ಅಡುಗೆ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ನಾವೆಲ್ಲ ಕಟ್ ಮಾಡಿಕೊಟ್ರೆ ಅವರು ಬೇಗ ಅಡುಗೆ ಮಾಡ್ಕೊತಾರೆ. ಸೌತೆಕಾಯಿ ನೋಡಿ ಎಷ್ಟೊಂದಿದೆ. ಈ ಸೌತೆಕಾಯಿ ಎಲ್ಲ ನಾನೇ ಹೆಚ್ಚಿದೆ. ಯಾರನ್ನ ಬಂದರೆ ಕೊಡೋಣ ಅಂತ ಹೆಚ್ಚಕ್ಕೆ ಕೊಡೋಣ ಅಂದ್ಕೊಂಡು ಯಾರೂ ಬರಲೇ ಇಲ್ಲ. ಕೊನೆಗೆ ನಾನೇ ಹಚ್ಬಿಟ್ಟು ಇಕ್ಕಿದೆ. ಯಾಕಂದರೆ ಟೈಮ್ ಆಗ್ತಾಯಿದ್ದಂಗೆ ಅವರು ಸ್ನಾನಗಳೆಲ್ಲ ಮಾಡಿ ರೆಡಿ ಆಗ್ತಾಯಿದ್ರು ಪೂಜೆಗೆ. 500 ಬಂದುಬಿಟ್ಟಿದ್ರು. 500 ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. 6:30ಗೆಲ್ಲ ಮನೆ ಮುಂದೆ ಚಪ್ಪರ ಹಾಕ್ತಾಯಿದ್ರು ನಮ್ಮ ಮೈದನು ನಮ್ಮ ಭಾವ ಅವರು. ಊಟಕ್ಕೆ ಒಬ್ಬಟ್ಟು ರಸ, ಅನ್ನ, 3 ಥರ ಪಲ್ಯ, ಮೆಂತ್ಯ ಬಾತು, ಬಜ್ಜಿ ಎಲ್ಲ ಮಾಡಿದ್ವಿ. ಮತ್ತು ಪ್ರಸಾದನೂ ನಮ್ಮ ಜಯಶ್ರೀ ಅವರೇ ಮಾಡಿದ್ರು. ಚೆನ್ನಾಗಿತ್ತು ಪ್ರಸಾದ. ಇವರು ನಮ್ಮ ದೊಡ್ಡತ್ತೆ, ನಮ್ಮ ಅತ್ತೆಯವರ ಅಕ್ಕ. ಅವರು ರೆಡಿಯಾಗಿ ಪೂಜೆಗೆ ಬಂದರು ಅಷ್ಟೊತ್ತಿಗೆ. ಅಡುಗೆ ಎಲ್ಲ ರೆಡಿ ಆದಮೇಲೆ ನಾನು ರೆಡಿ ಆಗೋಣ ಅಂತ ನಮ್ಮ ಮನೆಗೆ ಬಂದೆ. ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದಿರೋದ್ರಿಂದ ಮನೇಲಿ ಏನು ಕೆಲಸ ಮಾಡಿರಲಿಲ್ಲ. ಬೇಗ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಹೋದೆ. ನಾನು ಹೋಗೋಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಗೋಗಿತ್ತು. ನಾನು ಮನೆಯಿಂದ ಬರೋಷ್ಟೊತ್ತಿಗೆ ನಮ್ಮ ಮೈದನ ಮಗ ಕುಶಾಲ್ ಇವನು ಲಾಗ್ ಮಾಡ್ತಾಯಿದ್ದ ನನ್ನ ಬದಲು. ಗೈಸ್, ನಾನು ನೋಡಿರ್ತೀರ ನೀವು ಎಲ್ಲಾದರೂ ರಮ್ಯಾಗೌಡ ವ್ಲಾಗಲ್ಲಿ ಅಥವಾ ಶಿಲ್ಪಗೌಡ ವ್ಲಾಗಲ್ಲಿ. ಇವತ್ತು ನೋಡಿ ಗೈಸ್, ಇವತ್ತು ನಮ್ಮ ಪೂಜೆ ಇದೆ, ಸತ್ಯನಾರಾಯಣ ಪೂಜೆ. ಇವತ್ತು ಶಿಲ್ಪದವಡಮ್ಮ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಜಾಸ್ತಿ ಕೆಲಸ ಇದೆ ಅಂತೆ. ಮತ್ತು ಈಗ ರೆಡಿ ಆಗಕ್ಕೆ ಹೋಗ್ತಿದ್ದಾರೆ ಶಿಲ್ಪದವಡಮ್ಮ ಅವರು. ಇನ್ನು ಸ್ವಲ್ಪ ಹೊತ್ತರಲ್ಲೇ ಎಲ್ಲ ರೆಡಿ ಆಗಿದ್ದಾರೆ. ಇನ್ನು ಸ್ವಲ್ಪ ಜನ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಮತ್ತು ಈಗ ಮೇಲಕ್ಕೆ ಹೋಗೋಣ, ನಾನು ಬನ್ನಿ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಪ್ರಮೋದಣ್ಣ ಎಷ್ಟು ಕೆಲಸ ಮಾಡ್ತಾರೆ. ನಾನು ಕೆಲಸ ಮಾಡಿದ್ದೀನಿ ಗೈಸ್, ಅವ್ರಿಗೆಲ್ಲ ಕಾಣಿಸ್ತಿದ್ದ ನಾನು ಮಾಡೋ ಕೆಲಸ ಅಂದರೆ ವ್ಲಾಗಿಂಗ್ ನನ್ನ ಕೆಲಸ. ಈಗ ನಮ್ಮ ಶಿಲ್ಪದವಡಮ್ಮ ಅವ್ರು ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ಹಿಂಗೆ ಮೇಲೆ ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಪೆಂಡೋಳೆಲ್ಲ ಹಾಕಿ ರೆಡಿ ಮಾಡಿದರು. ಸ್ವಲ್ಪ ಲೇಟೇ ಆಗಿತ್ತು. ಎಲ್ಲ ಬಂದಿರೋರೆಲ್ಲ ಪೂಜೆಗೆ ಮೇಲ್ಗಡೆ ಇದ್ದರು. ನಾನಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮೇಲ್ಗಡೆ. ಶಿಲ್ಪಾ ಶಾಂತಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಮಾಡಿ. ನಾನಿವತ್ತು ಈ ಪೂಜೆಗೆ ಈ ಥರ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಇವತ್ತು? ನಾನು ಹೋಗೋಷ್ಟೊತ್ತಿಗೆ ಅರ್ಧ ಪೂಜೆ ಆಗೋಗಿತ್ತು. ಹೋಮಾಗೆಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲರೂ ಸೇರಿ. ಅಷ್ಟೊತ್ತಿಗೆ ನಾನು ಹೋದೆ. ಪೂಜೆಗೆ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಅಂದರೆ ಕೇಶಣ್ಣ ಮತ್ತು ವಿಶಾಲಾಕ್ಷಿ, ಇನ್ನೊಂದು ಮೈದ ರಘುರಾಮು ಮತ್ತು ಸವಿತಾ, ಇನ್ನೊಂದು ಮೈದ ನಾಗೇಶ್ ಅವ್ರ ರೂಪ ಕೂತಿದ್ರು ಪೂಜೆಗೆ. ಈಗಿನ ಕಾಲದಲ್ಲಿ ಅಣ್ಣ ತಮ್ಮದಿರು ಹೊರಗಿದ್ದಿರು ಪೂಜೆ ಮಾಡೋದೇ ಅಪರೂಪ ಆಗೋಗಿದೆ. ಆದರೆ ಇವ್ರ ಮನೆಯಲ್ಲಿ ಆ ಥರ ಏನಿಲ್ಲ. ಏನೇ ಪೂಜೆ ಮಾಡಿದ್ರು, ಫಂಕ್ಷನ್ ಮಾಡಿದ್ರು ಅಣ್ಣ ತಮ್ಮದಿರು ಹೊರಗಿದ್ದಿರು ಸೇರಿ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡ್ತಾರೆ. ಅದು ನೋಡೋದೇ ಒಂದು ಸಂತೋಷ ಆಗುತ್ತೆ ನಮಗೆಲ್ಲರೂ. ಪೂಜೆ ಎಲ್ಲ ಮುಗೀತು. ಈಗ ಪೂಜೆ ಎಲ್ಲ ಮಾಡಿ ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ. ಮಂಗಳಾರತಿ ಎಲ್ಲ ಆದಮೇಲೆ ಲಾಸ್ಟ್ ನಾವೆಲ್ಲರೂ ಸೇರಿ ಸತ್ಯನಾರಾಯಣ ಸ್ವಾಮಿ ಪೂಜೆದು ಹಾಡು ಹೇಳಿದ್ವಿ.
ಪೂಜೆಗೆ ಎಲ್ಲರೂ ಬಂದಿದ್ದರು, ಜಾಸ್ತಿ ಜನನೇ ಬಂದಿದ್ದರು. ಮತ್ತು ಎಲ್ಲರೂ ತುಂಬ ಸಂತೋಷಪಟ್ಟು ಪೂಜೆ ಚೆನ್ನಾಗಿತ್ತು ಅಂತ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಕೆಳಗಡೆ ಊಟಕ್ಕೆ ಅಂತ ಹೋಗ್ತಾ ಇದ್ವಿ ಎಲ್ಲರೂ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾವು ಯಾರೇ ಕರೆದ್ರೂ ಹೋಗ್ಬೇಕಂತೆ. ಹೋಗಿ ಪೂಜೆ ಮುಗಿಸ್ಕೊಂಡು ಅದು ಕತೆ ಕೇಳಿ ಪ್ರಸಾದ ತಗೊಂಡು ಬಂದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಕೆಳಗಡೆ ಊಟಕ್ಕೆ ಎಲ್ಲರೂ ಬಂದಿದ್ದರು. ಪರೋಕ್ಷಕ್ಕೆ ನಮ್ಮ ಯಜಮಾನರು ನಮ್ಮ ಎಲ್ಲರೂ ಸೇರಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ನಾವೆಲ್ಲರೂ ಸೇರಿ ಬಂದಿರೋರಿಗೆಲ್ಲ ಊಟ ಎಲ್ಲ ಬಡಿಸಿದ್ವಿ. ನಮ್ಮ ಪೂಜೆ ಹೇಗಿತ್ತು ಅಂತ ಹೇಳಿ, ಏನು ಅಂತ ಹೇಳಿ. ಪೂಜೆ ಹೇಗಿತ್ತು ಅಂತ ಕೇಳೋ ಅಂತ ಅಂದರೆ ನಮ್ಮ ಇಶಾನ್ಗೆ ಅವನೇ ಹೇಳ್ಬಿಟ್ಟ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಈ ನಮ್ಮ ಪೂಜೆ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರಿಗೂ ಆ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಸಿಗಲಿ ಮತ್ತು ಧನಧಾನ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿಗೆ ನನ್ನ ಲಾಗನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು. ಬಾಯ್ ಬಾಯ್.